ಮಿಥುನ ರಾಶಿಯವರಿಗೆ 2026 ಅನ್ನೋದು ಇಟ್ಸ್ ಎ ಥೀಮ್ ಆಫ್ ಸಕ್ಸಸ್. ನಿಮಗೆ ಒಂದು ರೆಕಗ್ನಿಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಮೋರ್ ಓವರ್ ಪಬ್ಲಿಕ್ ವಿಕ್ಟ್ರಿ ಸಿಗುತ್ತೆ. ಅಕಸ್ಮಾತ್ ನೀವು ಏನಾದ್ರು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನಿಮಗೆ ಪಬ್ಲಿಕ್ ವಿಕ್ಟ್ರಿ ಸಿಗುವಂಥದ್ದಾಗುತ್ತೆ. ನಿಮ್ಮ ಒಂದು ಎಫರ್ಟ್ಸ್ ಫೈನಲಿ ನೋಟಿಸ್ ಮಾಡ್ತಾರೆ ಪ್ರತಿಯೊಬ್ಬರೂ ಕೂಡ. ಆ್ಯಂಡ್ ಈ ವರ್ಷ ನೀವು ತುಂಬ ಗ್ಲೋ ಅಪ್ ಮಾಡ್ತೀರಾ. ಸೊ ನೀವು ಏನು ಲೆಸನ್ ಕಲಿಬೇಕು ಅಥವಾ ಏನು ಮೇಲೆ ಫೋಕಸ್ ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವು ನಂಬಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ನಿಮ್ಮ ಒಂದು ಅಚೀವ್ಮೆಂಟ್ಸ್ನ ಕೂಡ ನೀವು ನಂಬಬೇಕು. ಸೊ ಕಾನ್ಫಿಡೆನ್ಸ್ ಮತ್ತು ಒಂದು ಸೆಲ್ಫ್ ಎಕ್ಸ್ಪ್ರೆಷನ್ ನಿಮಗೆ ಇಲ್ಲಿ ಕೀ ಆಗಿರುತ್ತೆ. ನಿಮ್ಮ ಒಂದು ಚಾಲೆಂಜ್ ಬಂದ್ಬಿಟ್ಟು ಈಗೋ ಕ್ಲಾಶಸ್. ಸೊ ಇಲ್ಲಿ ತುಂಬ ಈಗೋ ಕ್ಲಾಶಸ್ ಆಗುತ್ತೆ ಮತ್ತು ಸ್ವಲ್ಪ ನಿಮಗೆ ಫೇಮ್ ಸಿಗ್ತಾ ಇದ್ದಂಗೆ ಅಥವಾ ತುಂಬ ಜನ ನೋಟಿಸ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನಿಮಗೆ ಅದು ಭಯ ಕೂಡ ಸ್ಟಾರ್ಟ್ ಆಗುತ್ತೆ. ನನ್ನ ಯಾರು ನೋಡಬಾರ್ದು, ನಾನು ಕಾಣಿಸ್ಕೊತಾ ಇದ್ದೀನಿ, ನಾನು ಹೈಲೈಟ್ ಆಗ್ತಾ ಇದ್ದೀನಿ, ದೃಷ್ಟಿ ಬೀಳುತ್ತೆ ಅನ್ನೋ ಒಂದು ಸ್ವಲ್ಪ ಒಂದು ಭಯ ಕೂಡ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಒಂದು ಸಕ್ಸಸ್ ಕೂಡ ನಿಮಗೆ ಒಂದು ಜಲಸ್ಸಿನ ಇನ್ವೈಟ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಗ್ರೌಂಡೆಡ್ ಆಗಿರಿ. ನಿಮಗೆ ಈ ವರ್ಷ ಆಪರ್ಚುನಿಟಿ ಅಂತ ಅಂದರೆ ನಿಮ್ಮ ಕರಿಯರಲ್ಲಿ ವಿನ್ ಆಗೋದು, ನಿಮಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ, ನಿಮಗೆ ಒಂದು ಲೀಡರ್ಶಿಪ್ ರೂಲ್ ಸಿಗ್ತಾ ಇದೆ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಗ್ರೋತ್ ಸಿಗ್ತಾ ಇದೆ. ಪಬ್ಲಿಕಲ್ಲಿ ಪ್ರೇಸ್ ಮಾಡ್ತಾರೆ ಆ್ಯಂಡ್ ನಿಮ್ಮನ್ನು ತುಂಬ ಜನ ಸೆಲೆಬ್ರೇಟ್ ಮಾಡ್ತಾರೆ, ಎತ್ತಿ ಕೊಂಡಾಡ್ತಾರೆ ನಿಮ್ಮನ್ನ. ಸೊ ಈ ವರ್ಷ ನಿಮಗೆ ಅಡ್ವೈಸ್ ಅಥವಾ ಏನು ಗೈಡೆನ್ಸ್ ಇದೆ ಅಂತಂದರೆ ನಿಮ್ಮ ಒಂದು ಏನಿದೆ ಅದು ವಿತ್ ಹ್ಯುಮಿಲಿಟಿಯಲ್ಲಿ ನೀವು ಲೀಡ್ ಮಾಡಬೇಕು. ನಿಮ್ಮ ಒಂದು ಸಕ್ಸಸ್ನ ಶೇರ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಫೋಕಸ್ ಏನಿದೆ ಅದು ತುಂಬ ಸ್ಟಡಿಯಾಗಿ ಇಟ್ಕೊಳ್ಳಿ. ದಯವಿಟ್ಟು ಅದನ್ನ ಇಂಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗಬೇಡಿ. ಜನಗಳು ನಿಮಗೆ ಪ್ರೈಸ್ ಮಾಡ್ತಾ ಇದ್ದಾರೆ ಅಂದಾಗ ಸ್ಪೆಷಲಿ ಅವಾಗ ನೀವು ಸ್ವಲ್ಪ ಸ್ಟಡಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಸೊ 2026 ನಿಮಗೆ ಒಂದು ಸ್ಪಾಟ್ಲೈಟಲ್ಲಿ ಇಡ್ತಾ ಇದೆ ಆ್ಯಂಡ್ ಐ ಯು ರೆಡಿ ಟು ಬಿ ಸೀನ್? ಸೊ ದಿಸ್ ಇಸ್ ದ ಕ್ವಶನ್ ಫಾರ್ ಯು. ಸೊ ನಿಮ್ಮ ಒಂದು ಅಫರ್ಮೇಷನ್ ಏನು ಅಂತಂದರೆ ಐ ರಿಸೀವ್ ಸಕ್ಸಸ್ ವಿತ್ ಗ್ರೇಸ್, ಐ ಶೈನ್ ವಿತೌಟ್ ಫಿಯರ್ ಅನ್ನೋದು ನಿಮ್ಮ ಒಂದು ಅಫರ್ಮೇಷನ್ ಆಗಿರುತ್ತೆ. ಯಾ